ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ತರಗತಿಯಲ್ಲಿ ಎರಡನೇ ಒಂದು ವಿಡಿಯೋ ಅಂದ್ರೆ ಇಲ್ಲಿ ನಾವು ಮೂರನೇ ಟಾಪಿಕ್ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಬೀಜೋಕ್ತಿಗಳನ್ನ ಗುಣಿಸ್ತಾರೆ, ಜೊತೆಗೆ ನಿತ್ಯ ಜೀವನದಲ್ಲಿನ ಸಮಸ್ಯೆಗಳನ್ನ ಬಿಡಿಸೋದಕ್ಕೆ ವಿವಿಧ ನಿತ್ಯ ಸಮೀಕರಣಗಳನ್ನ ಹೇಗೆ ಬಳಸ್ತಾರೆ ಅನ್ನೋದ್ರ ಬಗ್ಗೆ. ಸೊ ಮೊದಲನೇ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆಗಳು. 5a ಮತ್ತು 6a² ಇವುಗಳ ಗುಣಲಬ್ಧ ಏನಾಗುತ್ತೆ ಅಂತ ಕೇಳಿದರೆ, ಇವುಗಳ ಗುಣಲಬ್ಧ 30a² ಆಗುತ್ತೆ ಮಾಡಿದಾಗ. ಓಕೆ, ಸಾರಿ 30a³ ಆಗುತ್ತೆ. ಓಕೆ, ಫೈವ್ 6 30, 2 + 1 3. ಓಕೆ, m + n ಮತ್ತು m - 1 ಇವುಗಳ ಗುಣಲಬ್ಧ ಏನು? m² - n². ಎರಡು ಕ್ರಮಾನುಗತ ಸಂಖ್ಯೆಗಳ ಗುಣಲಬ್ಧ k² + k ಆದಾಗ ಆ ಎರಡು ಸಂಖ್ಯೆಗಳು ಏನಾಗಿರುತ್ತೆ? k ಮತ್ತು k + 1 ಆಗಿರುತ್ತೆ. ಹೌದಲ್ವಾ? k ಮತ್ತು k + 1. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. xy + x²yz ಬೀಜೋಕ್ತಿ ಅನ್ನುವಂಥದ್ದು ಇದು ಏನು ಅಂತ ಕೇಳಿದರೆ, ಇದು ದ್ವಿಪದೋಕ್ತಿ. ಓಕೆ, ಅತಿ ಕಿರು ಉತ್ತರ ಪ್ರಶ್ನೆಗಳು. 2a - 3b ಮತ್ತು 2a ಗಳ ಗುಣಲಬ್ಧವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಅದನ್ನ ಮಾಡಿದಾಗ ನಮ್ಗೆ ಏನ್ ಬರುತ್ತೆ? 4a² - 6ab ಬರುತ್ತೆ. -6s² t ಅನ್ನ 2st² ಇಂದ ಗುಣಿಸಿದಾಗ ನಮ್ಗೆ ಏನ್ ಸಿಗುತ್ತೆ? -12s³ t³ ಸಿಗುತ್ತೆ. ಓಕೆ, ಇನ್ನು ಸುಲಭೀಕರಿಸಿ ಅಂತ ಇದೆ. a + b × a - b ಪ್ಲಸ್ 16 ಅಂತ ಇದೆ. ಏನಾಗುತ್ತೆ ನೋಡಿ? a² - b² ಆಗುತ್ತೆ. a + b × a - b ಅಂದ್ರೆ a² - b². ಸೊ q² ಮೈನಸ್ 16. ಓಕೆ, ಪ್ಲಸ್ 16 ಏನಾಗುತ್ತೆ? q² ಆಗುತ್ತೆ. 5ರಿಂದ ಒಂದು ಸಂಖ್ಯೆಯ ಎರಡರಷ್ಟರನ್ನ ಕಳೆದಿದೆ. ಈ ಹೇಳಿಕೆನ ಬೀಜೋಕ್ತಿಯ ರೂಪದಲ್ಲಿ ಬರೆಯಿರಿ ಅಂತ ಇದೆ. ನೋಡಿ, a ಅನ್ನುವಂಥದ್ದು ಒಂದು ಸಂಖ್ಯೆ ಅಂತ ನಾವು ತಗೋಬೇಕು. 5ರಿಂದ ನಾವು ಒಂದು ಸಂಖ್ಯೆಯ ಎರಡರಷ್ಟನ್ನ ನಾವು ಕಳೆದಾಗ 5 - 2 ಆಗುತ್ತೆ. ಓಕೆ, 5 - 2a ಆಗುತ್ತೆ. ಒಂದು ವಸ್ತುವಿನ ಬೆಲೆ a + b ಆಗಿದೆ. ನೀವು ಸಿ ವಸ್ತುಗಳನ್ನ ಕೊಂಡರೆ ಆ ವಸ್ತುಗಳ ಒಟ್ಟು ಬೆಲೆ ಎಷ್ಟಾಗುತ್ತೆ? ಆ ವಸ್ತುಗಳ ಒಟ್ಟು ಬೆಲೆ ಎಷ್ಟಾಗುತ್ತೆ? a + b × c = ac + bc ಆಗುತ್ತೆ. ಓಕೆ, ಇನ್ನು ಕಿರು ಉತ್ತರ ಪ್ರಶ್ನೆಗಳು, ಇದನ್ನ ನಾವು ನೋಡ್ತಾ ಹೋಗೋಣ. ಸೂಕ್ತ ನಿತ್ಯ ಸಮೀಕರಣವನ್ನ ಉಪಯೋಗಿಸಿ 2c + 3d² ಅನ್ನ ವಿಸ್ತರಿಸಿ ಅಂತ ಇದೆ. ಇದಕ್ಕೆ ನಾವು a + b² ಫಾರ್ಮುಲಾ ಹಾಕೊಂಡು ನಾವು ಮಾಡಬೇಕಾಗತ್ತೆ. ಸೊ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ಅಂತ ಹೇಳಿದ್ರೆ, ಫೈನಲಿ ವಿ ಗೆಟ್ 4c² + 12cd + 9d² ಸಿಗುತ್ತೆ. ಓಕೆ, 2p × 3p - 2 + 10 ಇದನ್ನ ಸುಲಭೀಕರಿಸಿ ಮತ್ತು p = -1 ಆದಾಗ ಅದ್ರ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ನಾವು ಸುಲಭೀಕರಿಸಿದಾಗ ಏನ್ ಸಿಗುತ್ತೆ? 6p² - 4p + 10 ಸಿಗುತ್ತೆ. ಸೊ ಅಲ್ಲಿ ನಾವು ನೋಡಿ 6p² - 4p + 10 ಆಗುತ್ತೆ. ಅಲ್ಲಿ ನಾವು -1 ಅನ್ನ p ಜಾಗದಲ್ಲಿ ಹಾಕಿದಾಗ ನಮ್ಗೆ ಟೋಟಲಿ ಅದನ್ನ ಬಿಡಿಸಿದಾಗ ನಮ್ಗೆ 20 ಸಿಗುತ್ತೆ. ಸೊ x + y = 5, xy = 6 ಆದ್ರೆ x² + y² ಇದರ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ಸೊ ಅದ್ರ ಬೆಲೆ ಏನಾಗುತ್ತೆ? x + y 5 ಆಗುತ್ತೆ, xy 6 ಆಗುತ್ತೆ. ಓಕೆ, ಇನ್ನು x² + y² ಬೆಲೆ ಏನಾಗುತ್ತೆ ಅಂತ ಅಂದ್ರೆ 13 ಆಗುತ್ತೆ. ಓಕೆ, ಉದ್ದ, ಅಗಲ ಮತ್ತು ಎತ್ತರ ಕ್ರಮವಾಗಿ u² ಮತ್ತು 2u + 1 ಆಗಿರುವಂತ ಒಂದು ಆಯತ ಘನದ ಘನಫಲವನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಲೆಂತ್ × ಬ್ರೆಡ್ತ್ × ಹೈಟ್. ಸೊ ಅದನ್ನ ಹಾಕೊಂಡು ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ನೋಡಿ? 2u⁴ + u³. ಒಂದು ಆಯತಾಕಾರದ ಕಪ್ಪು ಹಲಗೆಯ ಉದ್ದ ಮತ್ತು ಅಗಲವು ಕ್ರಮವಾಗಿ 2x + 3x - 1 ಮಾನಗಳು ಆಗಿದೆ. ಆ ಕಪ್ಪು ಹಲಗೆಯ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಇದೆ. ಸೊ ಅದನ್ನ ನೋಡಿ, 2x + 3 × x - 1 ಮಾಡಿದಾಗ ಏನ್ ಸಿಗುತ್ತೆ? ಇಲ್ಲಿ ಮೇಲ್ಗಡೆ ಬರ್ದಿರ್ತೇನೆ, 2x² + x - 3 ಆಗುತ್ತೆ. ಇಷ್ಟು ಚದರಮಾನಗಳು ಬರುತ್ತೆ.
ನೋಡಿ, ಒಂದು ಕಾಯವು v+5 ಮೀಟರ್ ಪರ್ ಸೆಕೆಂಡ್ ಜವದೊಂದಿಗೆ ಟಿ ಅನ್ನುವಂಥದ್ದು t-2 ಸೆಕೆಂಡ್ಗಳ ಕಾಲ ಪ್ರಯಾಣಿಸ್ತಾ ಇದೆ. ಸೊ ಈ ಕಾಯವು ಪ್ರಯಾಣಿಸಿದ ದೂರವನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ನೋಡಿ, v+5 ಓಕೆ ಇಂಟು t-2 ಏನಾಗುತ್ತೆ? vt -2v + 5t - 10 ಮೀಟರ್ ಆಗುತ್ತೆ ಅಷ್ಟೇ. ಓಕೆ, ಇನ್ನು ಒಂದು ಚೌಕಾಕಾರದ ತೋಟದ ಬದಿಯ ಉದ್ದ 3p - 2 ಮಾನ ಆಗಿದೆ. ತೋಟದ ವಿಸ್ತೀರ್ಣವನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ವಿಸ್ತೀರ್ಣ ಅಂತ ಹೇಳಿದಾಗ ಸ್ಕ್ವೇರ್ ಮಾಡಬೇಕು. ಸೊ 3p - 2 ಹೋಲ್ ಸ್ಕ್ವೇರ್ ಮಾಡಿದಾಗ a - b ಹೋಲ್ ಸ್ಕ್ವೇರ್, ಸೊ ದಟ್ ಈಸ್ a ಸ್ಕ್ವೇರ್ + b ಸ್ಕ್ವೇರ್ - 2ab ಮಾಡಬೇಕಾಗುತ್ತೆ. ಅವಾಗ ಎಷ್ಟು ಸಿಗುತ್ತೆ ಅಂದ್ರೆ 9p ಸ್ಕ್ವೇರ್ - 12p + 4 ಚದರಮಾನಗಳು ಸಿಗುತ್ತೆ. ಓಕೆ, ಮುಂದೆ ನೋಡೋದಾದ್ರೆ ರಿಯಾಯಿತಿ, ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್, ಓಕೆ ವ್ಯಾಟ್ ಅಂತ ಹೇಳ್ತೀವಿ, ಮತ್ತು ಚಕ್ರ ಬಡ್ಡಿಯನ್ನು ಕಂಡುಹಿಡಿಯೋದಕ್ಕೆ ಶೇಕಡದ ಪರಿಕಲ್ಪನೆಯನ್ನ ಅನ್ವಯಿಸ್ತಾರೆ. ಇದ್ರ ಬಗ್ಗೆ ಬಹು ಆಯ್ಕೆ ಪ್ರಶ್ನೆಗಳು. ನೋಡಿ, ಒಂದು ಸಂಖ್ಯೆಯ ಶೇಕಡ 40ರ ಬೆಲೆ 80 ಆದ್ರೆ ಆ ಸಂಖ್ಯೆ ಏನಾಗುತ್ತೆ? ನೋಡಿ, ಶೇಕಡ 80ರ ಬೆಲೆ ಒಂದು ಸಂಖ್ಯೆಯ ಶೇಕಡ 40ರ ಬೆಲೆ 80 ಆದ್ರೆ ಓಕೆ ಆ ಸಂಖ್ಯೆ ಏನಾಗುತ್ತೆ ಅಂತ ಕೇಳಿದ್ರೆ ಆ ಸಂಖ್ಯೆ 200 ಆಗಿರುತ್ತೆ. ಒಂದು ಸಂಖ್ಯೆಯನ್ನ 20% ಹೆಚ್ಚಿಸಿ ಮತ್ತು ಹೆಚ್ಚಿಸಿದಂತ ಸಂಖ್ಯೆಯನ್ನ 20% ಕಡಿಮೆಗೊಳಿಸಿದಾಗ ಅದರ ನಿವ್ವಳ ಬದಲಾವಣೆ ಎಷ್ಟಾಗಿರುತ್ತೆ ಅಂತ ಹೇಳಿದ್ರೆ ಅದು 4% ಅಷ್ಟು ಕಡಿಮೆ ಆಗಿರುತ್ತೆ. ಓಕೆ, 4% ಅಷ್ಟು ಕಡಿಮೆ ಆಗಿರುತ್ತೆ. ಒಂದು ಟಿವಿಯ ನಮೂದಿಸಿದ ಬೆಲೆ 40,000 8% ರಿಯಾಯಿತಿಯೊಂದಿಗೆ ನೀಡಿದಾಗ ಟಿವಿಯ ಮಾರಾಟದ ಬೆಲೆ ಎಷ್ಟಾಗುತ್ತೆ? ಟಿವಿಯ ಮಾರಾಟದ ಬೆಲೆ 36,800 ರೂಪಾಯಿ ಆಗುತ್ತೆ. ಒಂದು ವಸ್ತುವಿನ ಬೆಲೆ 1000 ರೂಪಾಯಿ ಆಗಿದೆ. 12% ವ್ಯಾಟ್ ಅದಕ್ಕೆ ಸೇರಿದ್ರೆ ಅಂದ್ರೆ ವ್ಯಾಲ್ಯೂ ಆಡೆಡ್ ಟ್ಯಾಕ್ಸ್ ಆಡ್ ಆದ್ರೆ ಆ ವಸ್ತುವಿನ ಮಾರಾಟ ಬೆಲೆ ಎಷ್ಟಾಗುತ್ತೆ? 1120 ರೂಪಾಯಿ ಆಗುತ್ತೆ. ಓಕೆ, ಅತಿ ಕಿರು ಉತ್ತರ ಪ್ರಶ್ನೆಗಳು. ನೋಡಿ, ಇದನ್ನ ಶೇಕಡವಾಗಿ ಪರಿವರ್ತಿಸಿ ಅಂತ ಇದೆ. 3/4 × 100. ನೋಡಿ, 4 1s 4 2s 4 5s 20. ಸೊ 25 × 3 75. ಸೊ ದಿಸ್ ಇಸ್ 75%. ಒಂದು ಪುಸ್ತಕದ ನಮೂದಿಸಿದ ಬೆಲೆ 80 ರೂಪಾಯಿ ಆಗಿದೆ. ಅಂಗಡಿಯವನು ಅದನ್ನು 72 ರೂಪಾಯಿಗೆ ಮಾರಿದಾಗ ರಿಯಾಯಿತಿಯನ್ನ ಕಂಡು ಹಿಡಿಯಿರಿ ಅಂತ ಇದೆ. ಸೊ ಮಾರ್ಕೆಟ್ ಪ್ರೈಸ್ ಮೈನಸ್ ಸೆಲ್ಡ್ ಪ್ರೈಸ್. ಓಕೆ, ಮಾರ್ಕೆಟ್ ಪ್ರೈಸ್ 8 ರೂಪಾಯಿ ರಿಯಾಯಿತಿ. GST ಅನ್ನ ವಿಸ್ತರಿಸಿ ಅಂತ ಇದೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂತ ಕರಿತೀವಿ. ಓಕೆ, ಇನ್ನು ಚಕ್ರ ಬಡ್ಡಿ. ಅಸಲು P, ಬಡ್ಡಿ ದರ R ಮತ್ತು ಅವಧಿ N ವರ್ಷಗಳು ಆದ್ರೆ ಚಕ್ರ ಬಡ್ಡಿಯನ್ನ ಲೆಕ್ಕಿಸುವಂತಹ ಸೂತ್ರ ಅಂತ ಇದೆ. ಚಕ್ರ ಬಡ್ಡಿಯನ್ನ ಲೆಕ್ಕಿಸುವಂತಹ ಸೂತ್ರ P × 1 + R/100 whole to the power of N - P. ಓಕೆ, ವಸ್ತು ಪ್ರದರ್ಶನದಲ್ಲಿ ಒಂದು ಟಿಕೆಟ್ನ ಬೆಲೆಯನ್ನ 50 ರೂಪಾಯಿಂದ 65 ರೂಪಾಯಿಗೆ ಹೆಚ್ಚಿಸ್ತಾರೆ. ಟಿಕೆಟ್ನ ಬೆಲೆಯಲ್ಲಿ ಉಂಟಾದ ಶೇಕಡದ ಹೆಚ್ಚಳವನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಬೆಲೆಯಲ್ಲಿ ಆದ ಬದಲಾವಣೆ ಎಷ್ಟು? 15 ರೂಪಾಯಿ ಡಿಫ್ರೆನ್ಸ್ ಆಯ್ತು. ಹಾಗಾದ್ರೆ 15 ಅಂತ ಅಂದಾಗ ರೂಪಾಯಿ ಎಷ್ಟಿತ್ತು? 50 ರೂಪೀಸ್ ಇದ್ದಿದ್ದು 50 ರೂಪೀಸ್. ಬಟ್ 15 ರೂಪಾಯಿ ಜಾಸ್ತಿ ಆಯ್ತು. ಓಕೆ, ಅದನ್ನ ನಾವು ಶೇಕಡ ಹೆಚ್ಚಳದಲ್ಲಿ ನೋಡೋದಾದ್ರೆ 15 1s
ನೋಡಿ, ಬೆಲೆಯಲ್ಲಿ ಆದಂತಹ ಮೂಲ ಬದಲಾವಣೆ ಎಷ್ಟು? 15. 50 ಅಂದ್ರೆ 65ರಲ್ಲಿ ಮೈನಸ್ 65 ಮೈನಸ್ 50 15. ಸೊ ಓಕೆ, ಈ 15 ಮತ್ತೆ ಈ ಒಂದು ಮೂಲ ಬೆಲೆ ಏನಿರುತ್ತೆ 50, ಇದರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ 30% ಸಿಗುತ್ತೆ. ಸೊ 30% ಅನ್ನುವಂಥದ್ದು ಶೇಕಡ ಆಯ್ತು. ಇನ್ನು ಸಾವಿರವನ್ನ 10% ಬಡ್ಡಿ ದರದಲ್ಲಿ ವರ್ಷಕ್ಕೊಮ್ಮೆ ಚಕ್ರಬಡ್ಡಿ ಲೆಕ್ಕಿಸುವಂತೆ ಸಾಲವಾಗಿ ತೆಗೆದುಕೊಂಡಿದೆ. 1 ವರ್ಷದ ನಂತರ ಪಾವತಿಸಬೇಕಾದಂತಹ ಮೊತ್ತವನ್ನ ಕಂಡುಹಿಡಿಯಿರಿ ಅಂತ ಹೇಳಿದರೆ, ಸೊ ಇಲ್ಲಿ ಏನಿದೆಯಲ್ಲ ಫಾರ್ಮುಲಾ, ಅದನ್ನ ಹಾಕಿ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ? 1100 rupees ಬರುತ್ತೆ. ಓಕೆ ನೋಡಿ, ಹುಡುಗಿ ಒಬ್ಬಳು 10 ಗ್ರಾಂ ವೇಸ್ಟೇಜ್ ಸೇರಿದಂತೆ ಚಿನ್ನದ ಓಲೆಯನ್ನ ಖರೀದಿಸ್ತಾಳೆ. ಪ್ರತಿ ಗ್ರಾಮ್ನ ಚಿನ್ನದ ಬೆಲೆ 6,500 ರೂಪಾಯಿ ಆಗಿದೆ. GST 3% ಆಡ್ ಮಾಡಿದೆ. ಅವಳು ಪಾವತಿಸಬೇಕಾದಂತ ಒಟ್ಟು ಮೊತ್ತ ಅಂತ ಕೇಳಿದ್ರೆ, ಓಕೆ 10 ಗ್ರಾಂ ತಗೊಂಡಿದ್ದಾಳೆ. ಸೊ ಅವಳು ಪಾವತಿಸಬೇಕಾದಂತ ಒಟ್ಟು ಮೊತ್ತ ಹತ್ತು ಗ್ರಾಮ್ಗೆ ಎಷ್ಟಾಗುತ್ತೆ? 65,000 ರೂಪಾಯಿ ಆಗುತ್ತೆ, ಹೌದಲ್ವಾ? ಸೊ ಪ್ಲಸ್ 3% GST ಅಂತ ಹೇಳಿದ್ರೆ 3% GST ಅಂತ ಹೇಳಿದ್ರೆ ಎಷ್ಟು? ನಮಗೆ ಎಷ್ಟು ಸಿಗುತ್ತೆ? $1,950. ಓಕೆ, 1950 ಮಾತ್ರ. ಅದು ನೋಡಿ, ಹುಡುಗಿಯೊಬ್ಳು 10 ಗ್ರಾಂ ವೇಸ್ಟೇಜ್ ಸೇರಿದಂತೆ ಚಿನ್ನದ ಓಲೆಯನ್ನ ಆಕೆ ಖರೀದಿಸ್ತಾಳೆ. ಸೊ ಪ್ರತಿ ಗ್ರಾಮ್ ಚಿನ್ನದ ಬೆಲೆ 6,500. ಸೊ GST 3% ಆಡ್ ಮಾಡಿದಾಗ 1950 ಅಂದ್ರೆ 1950 ಇದಕ್ಕೆ ಆಡ್ ಮಾಡಿದಾಗ ಆಕೆ ಕೊಡ್ಬೇಕಾಗಿರೋದು 66,950. ನೋಡಿ ಇದರಿಂದ, ಸೊ 66,950. ದೀರ್ಘ ಉತ್ತರ ಪ್ರಶ್ನೆಗಳು. ಮಾರಾಟ ಬೆಲೆ ನೋಡಿ, ವ್ಯಕ್ತಿಯೊಬ್ಬನು ಒಂದು ಕೈಗಡಿಯಾರವನ್ನ 20% ರಿಯಾಯಿತಿ ಪಡೆದ ನಂತರ 3,200 ನೀಡಿ ಖರೀದಿಸ್ತಾನೆ. ಎಷ್ಟು? 3,200 ನೀಡಿ ಖರೀದಿಸ್ತಾನೆ. ಗಡಿಯಾರದ ನಮೂದಿಸಿದ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, 3,200 ರೂಪಾಯಿ ಅನ್ನುವಂಥದ್ದು ಮಾರಿರುವಂಥದ್ದು ಅಂದ್ರೆ ಮಾರಾಟ ಬೆಲೆ. ಇನ್ನು 20% ಅದಕ್ಕೆ ರಿಯಾಯಿತಿ ಇದೆ. ಹಾಗಾದ್ರೆ ಕೈ ಗಡಿಯಾರ ಏನಿರುತ್ತೆ ಅದಕ್ಕೆ ನಮೂದಿಸಿದ ಬೆಲೆ X ಅಂತ ನಾವು ಇಟ್ಕೊಳ್ಳೋಣ. ಓಕೆ, ಸೊ ಮಾರಾಟ ಬೆಲೆ ಏನಿದೆ 3,200, ಅದು ಯಾವುದಕ್ಕೆ ಈಕ್ವಲ್ ಆಗಿದೆ? ನಮೂದಿಸಿದ ಬೆಲೆ ನಮಗೆ ಗೊತ್ತಿಲ್ಲ, X ಆಗಿದೆ. ಸೊ ಮೈನಸ್ 20% ಆಫ್ X. ಸೊ 3,200 is equal to X minus 20/100 into X. ಹೌದಲ್ವಾ? ಅದನ್ನ ನಾವು ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ ನೋಡಿ, 3,200 is equal to X minus 20/100 into X ಮಾಡಿದಾಗ X ಅನ್ನುವಂಥದ್ದು ಇಲ್ಲಿ X ವ್ಯಾಲ್ಯೂ ಏನಾಗುತ್ತೆ? 4,000 rupees ಸಿಗುತ್ತೆ. ಓಕೆ, ಸೊ ಕೈ ಗಡಿಯಾರ ನಮೂದಿಸಿದಂತ ಬೆಲೆ ಎಷ್ಟು? 4,000. ಇನ್ನು 1 ಲಕ್ಷವನ್ನ ವಾರ್ಷಿಕ 8% ದರದಲ್ಲಿ ಚಕ್ರಬಡ್ಡಿಯನ್ನ ಅರ್ಧ ವರ್ಷಕ್ಕೊಮ್ಮೆ ಲೆಕ್ಕ ಮಾಡುವಂತೆ ಬ್ಯಾಂಕ್ನಲ್ಲಿ ಠೇವಣಿ ಇರಿಸಿದಾಗ 2 ವರ್ಷಗಳ ನಂತರ ಪಡೆಯುವ ಮೊತ್ತ ಮತ್ತು ಚಕ್ರಬಡ್ಡಿಯನ್ನ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಮೊತ್ತ ಎಷ್ಟಾಗುತ್ತೆ? ನಾವು ಫಾರ್ಮುಲಾ ಹಾಕೊಂಡು ಮಾಡಿದಾಗ ಮೊತ್ತ 1,36,049 rupees ಆಗುತ್ತೆ. ಓಕೆ, ಇನ್ನು ಅದಕ್ಕೆ ಚಕ್ರಬಡ್ಡಿ ಎಷ್ಟಾಗಿರುತ್ತೆ? 36,049 rupees ಆಗಿರುತ್ತೆ. ಓಕೆ, ಸೊ ಇದಿಷ್ಟು. ಇನ್ನು ನಾವು ಮುಂದಿನ ಒಂದು ತರಗತಿಯಲ್ಲಿ ಇನ್ನಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಓಕೆ, ಧನ್ಯವಾದಗಳು.